ಬೇಡ ಬೇಡ, ಈಗ ಇರೋದೇ ನನಗೆ ಸರಿ ಇದೆ. ನಾನೆಲ್ಲ ನೋಡ್ಕೊಳ್ತೀನಿ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಆರಾಮವಾಗಿರಿ. ನಾನೀಗ ಚೆನ್ನಾಗಿದ್ದೀನಿ ಎಂದಳು ಕಡ್ಡಿ ತುಂಡು ಮಾಡಿದಂತೆ. ನಾನು ಅಷ್ಟು ಬಾಗಿದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಸರಿ, ನಿನ್ನಿಷ್ಟ. ಬಂದಂತೆ ಮಾಡಿಕೊ. ನಾನೇನು ಕೇಳೋದಿಲ್ಲ. ನೀನು ಪ್ರಶ್ನೆ ಮಾಡಲು ನಾನು ಯಾರು? ನಿನ್ನ ಅವಮಾನ ಮಾಡಿರುವ ನನಗೆ ಯಾವುದೇ ಅಧಿಕಾರ ಇಲ್ಲ ಅಂತ ನೀನೇ ಹೇಳಿದೆಯಲ್ಲ, ಬಿಡು ಎಂದವನು ಮತ್ತೆ ಮಾತಾಡಲಿಲ್ಲ. ಇಲ್ಲೇ ನಿಲ್ಲಿಸಿ, ಮುಂದೆ ಕಾರು ಹೋಗಲ್ಲ ಎಂದಳು. ಕಾರಿನಿಂದ ಇಳಿದು ಅವನೆಡೆಗೆ ನೋಡಿದಳು. ಹುಷಾರ್ ಎಂದವ ಮರುಮಾತಿಲ್ಲದೆ ಮುಂದೆ ಸಾಗಿದ್ದನು. ಮನೆಗೆ ಕರೆಯುವಳು ಎಂದುಕೊಂಡವನಿಗೆ ಅವಳ ಹಿರಿಸು ಮುರಿಸು ತಿಳಿದು ಹಾಗೇ ಹೋದ್ನು. ಮನೆಗೆ ಕರೆಯಬೇಕಲ್ಲ ಎಂದುಕೊಂಡು ಸುಮ್ಮನೆ ನೋಡುತ್ತಾ ಇದ್ದವಳಿಗೆ ಆ ಅವಕಾಶವನ್ನೇ ಕೊಡದ್ದೇ ಹೋಗಿದ್ದನು ಅವನು. ಇಕ್ಕಟ್ಟಿನ ಸ್ಥಿತಿ ಅವಳದು. ಅವನ ಕಣ್ಣಲ್ಲಿ ನೋವು ಸ್ಪಷ್ಟ. ತಿರುಗಿ ಹೋಗಲು ಇವಳ ಸ್ವಾಭಿಮಾನ ಒಪ್ಪುವುದಿಲ್ಲ. ರೂಮಿಗೆ ಬಂದವಳ ದುಃಖದ ಕಟ್ಟೆ ಹೊಡೆದಿತ್ತು. ಗಂಡನ ನೋವಿಗೆ ಮದ್ದಾಗಬೇಕಾಗಿದ್ದ ತಾನೇ ಪದೇ ಪದೇ ಗಂಡನಿಗೆ ನೋವು ಕೊಡುತ್ತಿದ್ದಳು. ಅವಳಿಗೂ ತಿರುಗಿ ಮನೆಗೆ ಹೋಗುವ ಆಸೆ ಇದೆ. ಆದರೆ ಹೇಗೆ ಹೋಗುವಳು? ಅಂದು ಅಷ್ಟೆಲ್ಲ ಅಂದು ಆಡಿ ವಾಪಸ್ ಬಂದು ಈಗ ಮನೆಗೆ ಹೋದರೂ ಎಲ್ಲವೂ ಸರಿ ಹೋಗೋದಿಲ್ಲ. ಅದಲ್ಲದೆ ಮನೆಯವರು ಯಾರೂ ಬಂದು ಕರೆದಿಲ್ಲ. ಅಭಿಯ ಜೊತೆ ಅವನ ಹೆಂಡತಿಯಾಗಿ ಮನೆಗೆ ಹೋಗುವಳೇ ಹೊರತು ಆ ಮನೆಯ ಸೊಸೆಯಾಗಿ ಹೋಗುವುದಿಲ್ಲ. ಅಕಸ್ಮಾತ್ ಅವರೆಲ್ಲ ಕರೆದರೂ ಅಲ್ಲಿ ತನಗೇನು ಬೆಲೆ ಇರುತ್ತದೆ? ಅದು ತಪ್ಪು ಮಾಡಿದವಳು ಎಂದು ನೂಕಿ ಇಂದು ತಪ್ಪು ಮಾಡಿಲ್ಲ ಎಂದು ಮನೆಗೆ ಕರೆಯುತ್ತಾರೆ. ಕ್ಷಮೆ ಕೇಳಿ ಬಾ ಎಂದ ತಕ್ಷಣ ಎಲ್ಲ ಸರಿ ಹೋಗಿ ಬಿಡುವುದಿಲ್ಲ. ತನ್ನ ಮೇಲೆ ಅವರೆಲ್ಲ ಸೇರಿಸಿ ಒರೆಸಿದ್ದ ಕಲಂಕ ಕಳೆದು ಹೋಗುವುದೇ? ನಾನು ಅನುಭವಿಸಿದ ಮಾನಸಿಕ ಹಿಂಸೆ ನೋವು ದೂರವಾಗುವುದೇ? ನಾನು ಅಲ್ಲಿಗೆ ಹೋದರೂ ಅವರೊಂದಿಗೆ ಆತ್ಮೀಯವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಗಂಡ ಅತ್ತೆಯ ಜೊತೆ ಹೊಂದಿಕೊಂಡು ಇರಬಹುದೇ ಹೊರತು ಅರ್ಪಿತ ಅತ್ತೆ ಕುಟುಂಬದವರ ಜೊತೆಗೆ ನನಗೆ ಮೊದಲಿನಂತೆ ಇರಲು ಆಗುವುದಿಲ್ಲ. ಅಂಜನಾ ಅತ್ತಿಗೆ ಪ್ರಜ್ಞಾ ಅಕ್ಕ ಜೊತೆಯಲ್ಲಿ ಮೊದಲಿನ ರೀತಿ ಬೆರೆಯಲು ಸಾಧ್ಯವಿಲ್ಲ. ಪ್ರಜ್ಞಾ ಅಕ್ಕನ ಮುಖ ನೋಡಿದರೆ ಅವರಿಂದಲೇ ತನಗೆ ಇಂಥ ಸ್ಥಿತಿ ಬಂದಿದ್ದು ಎನಿಸಿಬಿಡುತ್ತದೆ. ಅರ್ಪಿತಾ ಅತ್ತೆಯನ್ನು ನೋಡಿದರೆ ಮಗಳಿಗೋಸ್ಕರ ನನ್ನನ್ನು ಕೀಳಾಗಿ ಬಿಂಬಿಸಿದರಲ್ಲ ಎನಿಸ್ತದೆ. ಏನು ಅಂಜನಾ ಅಕ್ಕ ಅಣ್ಣನ ಹೆಂಡತಿ. ಅಣ್ಣನ ಮಗುವಿಗೋಸ್ಕರ ನನಗೆ ಸಹಾಯವನ್ನು ಮಾಡದೆ ಹಿಂದೆ ಸರಿದರು. ಇನ್ನು ಸಾತ್ವಿಕ್ ಭಾವ, ಸನ್ನಿಧಿ, ಮೀನಾ ಅತ್ತೆ, ನರಸಿಂಹ ಮಾವ ಎಲ್ಲರೂ ನನ್ನನ್ನು ತಪ್ಪಿಸ್ತ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟರು. ಅವರೊಂದಿಗೆ ಮೊದಲಿನಂತೆ ಹೇಗೆ ಇರುವುದು? ಕೇವಲ ನನ್ನ ಕುಟುಂಬದ ಜೊತೆ ಚೆನ್ನಾಗಿರುವೆ ಎನ್ನಲು ಪ್ರತಿದಿನ ಎದ್ದು ಅವರೊಂದಿಗೆ ಇರಬೇಕು. ಪ್ರತಿ ಕ್ಷಣ ಅವರ ಮುಖಗಳನ್ನು ನೋಡಬೇಕು. ಅವರ ನಡುವೆ ನಟನೆ ಮಾಡಿಕೊಂಡು ಬದುಕಲು ಸಾಧ್ಯವಿಲ್ಲ. ಬೇಡ ಎಂದುಕೊಂಡರೂ ಅವರ ಮೇಲೆ ನನಗೆ ತಿರಸ್ಕಾರ ಭಾವನೆ ಬೆಳೆದರೆ ಅದು ಅಲ್ಲಿ ಸರಿ ಹೋಗುವುದಿಲ್ಲ. ಮತ್ತೆ ಭಿನ್ನಾಭಿಪ್ರಾಯ ಮೂಡಿದರೆ ಅದರ ಹೊಣೆ ಹೋಗುವುದು ಅಭಿಮನ್ಯು ಮೇಲೆ. ನನ್ನಿಂದ ಅವರು ಅನುಭವಿಸಿರೋದು ಸಾಕು. ನನ್ನ ಮನಸ್ಸು ತಿಳಿಯಾಗುವವರೆಗೆ ನಾನಲ್ಲಿಗೆ ಕಾಲಿಡುವುದಿಲ್ಲ ಶಪಥ ಮಾಡಿದಳು ಶ್ರೀನಿಕಾ ತನ್ನಲ್ಲೇ. ತನ್ನ ಪರಿಸ್ಥಿತಿಯಿಂದ ಆಗಲೇ ಹೈರಾಣಾಗಿದ್ದಳು ಶ್ರೀನಿಕಾ. ಎಷ್ಟು ದುಡಿದರೂ ಒಬ್ಬಳಿಗೆ ಅದು ಸಾಲುತ್ತಾ ಇರಲಿಲ್ಲ. ಏನು ಮಾಡೋದು ಎಂದು ತೋಚದೆ 2 ಕಡೆ ಕೆಲಸ ಮಾಡಿ ಹಣ ಕೂಡಿಡಲು ಪ್ರಯತ್ನಿಸುತ್ತಿದ್ದಳು. ಅವಳ ಮನಸ್ಸಿಗೆ ಯಾರನ್ನು ಅವಲಂಬನೆ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಇತ್ತ ಹೆಂಡತಿ ಇಳಿಸಿ ಕಾರನ್ನು ವೇಗವಾಗಿ ತೆಗೆದುಕೊಂಡು ಬಂದ ಅಭಿಮನ್ಯು ಒಂದು ಕಡೆ ನಿಲ್ಲಿಸಿ ಇಷ್ಟು ಹೊತ್ತು ತಡೆದಿದ್ದ ದುಃಖವೆಲ್ಲ ಹೋಗುವಂತೆ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಮೊದಲ ಪ್ರೀತಿಯೂ ಅವಳೇ, ಸತಿಯೂ ಅವಳೇ. ಅವನಿಗೆ ದುಡುಕಿ ತಪ್ಪು ಮಾಡಿದ್ದನು. ಮನೆಯವರ ಮಾತಿಗೆ ಮರುಳಾದನು. ಭಾವನೆಗಳ ಅಲೆಗೆ ಸಿಲುಕಿದನು. ಇಲ್ಲ ಹೆಂಡತಿಯ ಪಾಲಿಗೆ ಕಟ್ಟುವಾದನು. ತಿಳಿಯದು. ಆದರೆ ತಪ್ಪನ್ನು ಮಾಡಿದ್ದ. ಈಗ ತಪ್ಪನ್ನು ತಿದ್ದಿಕೊಳ್ಳಲು ಎಷ್ಟು ಪ್ರಯತ್ನ ಪಟ್ಟರೂ ಹಳೆಯ ನೆನಪುಗಳು ಚೂರಿಯಂತೆ ಇರಿಯುತ್ತಿದ್ದವು. ಮನೆಯಲ್ಲಿ ಒಳಗೊಳಗೆ ಕೊರಗುವ ತಾಯಿ ಎದುರು ನಟನೆ ಮಾಡಬಹುದು. ಮನೆಯವರ ಎದುರು ಮಾತನಾಡುವ ಮನಸ್ಸಿಲ್ಲದಿದ್ದರೂ ನಿರ್ಲಕ್ಷ್ಯ ತೋರಲಾರದು. ಅವಳಿಗಾಗಿಯೇ ಪರಿತಪಿಸಿ ಅವಳು ಎದುರು ಬಂದರೆ ಏನು ಮಾಡಲಾಗದ ಸ್ಥಿತಿ. ತಾನೇ ಹೊರನೂಕಿರುವನಲ್ಲ. ಅವಳ ಕರೆಯುವ ದಾರಿ ತಿಳಿಯುತ್ತಿಲ್ಲ. ಇಷ್ಟು ದಿನ ಅವಳ ಹುಡುಗಾಟಿಕೆಯನ್ನು ಬೆರಳು ಮಾಡಿ ತೋರಿಸ್ತಿದ್ದವ ಇಂದು ತಾನು ಮಾಡಿರುವುದನ್ನು ಎಲ್ಲ ಹುಡುಗಾಟಿಕೆಯಲ್ಲಿ ಮರೆತಿದ್ರೆ ಚೆನ್ನಾಗಿರ್ತಿತ್ತು ಎಂದು ಪರಿತಪಿಸ್ತಿದ್ದನು. ಯಾಕೋ ಯಾವಾಗಲೂ ಮನೆಯಲ್ಲಿ ಅವನ ಮಾತಿಗೆ ಕಿವಿಗೊಡದೆ ಅವನನ್ನೇ ಕೀಟಲೆ ಮಾಡುತ್ತಾ ಅವನನ್ನು ಕೆಣಕಿ ಕಾಡಿಸ್ತಿದ್ದ ತುಂಟ ಹೆಂಡತಿಯೇ ಚೆನ್ನಾಗಿದ್ದಳು ಎನಿಸ್ತಿತ್ತು. ಈಗ ಪ್ರಬುದ್ಧಳಾಗಿದ್ದಾಳೆ. ಅವನ ಮಾತನ್ನು ತಳ್ಳಿ ಹಾಕುವ ಮಟ್ಟಕ್ಕೆ ಬಂದಿದ್ದಳು. ಅವನಿಲ್ಲದೆ ಬದುಕುವ ನಿರ್ಧಾರ ಮಾಡಿದ್ದಳು.
ಸನ್ನಿಧಿಯ ಮದುವೆಗೆ ಕೇವಲ 3 ದಿನ ಮಾತ್ರ ಉಳಿದಿತ್ತು. ಆ 3 ದಿನದಲ್ಲಿ ಅಂಥ ಹೊರೆಯೇನು ವರ್ಮ ಮನೆಯವರಿಗೆ ಬೀಳಲಿಲ್ಲ. ಮುಂಚೆಯೇ ಅವರೆಲ್ಲವನ್ನು ಇವೆಂಟ್ ಮ್ಯಾನೇಜ್ಮೆಂಟಿಗೆ ವಹಿಸಿದ್ದರಿಂದ ಅವರೇ ಎಲ್ಲವನ್ನು ನೋಡಿಕೊಂಡಿದ್ದರು. ಸನ್ನಿಧಿಯಿಂದ ಹಿಡಿದು ಮನೆಯ ಹಿರಿಯರವರೆಗೂ ಅವರ ರೆಡಿ ಮಾಡಲು ಬ್ಯೂಟಿಷಿಯನ್ ಆರ್ಡರ್ ಆಗಿರುವುದರಿಂದ ಸ್ವಂತವಾಗಿ ಯಾವುದನ್ನು ಮಾಡಿಕೊಳ್ಳುವ ಕೆಲಸವೇ ಅವರಿಗೆ ಇರಲಿಲ್ಲ. ಮದುವೆ ಕೆಲಸ ತನ್ನ ಪಾಡಿಗೆ ತಾನು ಸಾಗುತ್ತಿತ್ತು. ಕೇವಲ ಇವರು ಮದುವೆ ಹಿಂದಿನ ದಿನ ಮಂಟಪಕ್ಕೆ ಹೋಗುವುದಷ್ಟೇ ಬಾಕಿ ಇದ್ದದ್ದು. ಅಂದು ಬೆಳಿಗ್ಗೆ ವರ್ಮ ಮನೆ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಸೂರ್ಯನ ಕಿರಣ ವರ್ಮ ಮನೆಯನ್ನು ಇನ್ನಷ್ಟು ಸುಂದರವಾಗಿ ಗೋಚರಿಸುತ್ತಿದೆ. ಆ ಮನೆಯ ಮಗಳ ಮುದ್ದು ಲಕ್ಷ್ಮಿಯ ನಾಮಕರಣ ಮಾಡುವ ದಿನ. ಅಂದು ಪ್ರಜ್ಞಾ ಅಂದವನ್ನು ಪೂರ್ತಿಯಾಗಿ ಹೊದ್ದು ಸುಹಾಸ್ನ ಚಾರೆಯನ್ನು ತೋರ್ಪಡಿಸಿದ್ದಳು. ಮುದ್ದುಗೊಂಬೆ ನೋಡಿದರೂ ಸಾಕು ಅನ್ನುವಷ್ಟು ಮುದ್ದು ಬೆಣ್ಣೆ. ಆಗಲೇ ಸುಹಾಸ್ ಮನೆಯವರು ಕಲ್ಯಾಣಿ, ಭಾನುಮತಿ ಕುಟುಂಬದವರೆಲ್ಲ ಹಾಜರಿದ್ದರು. ಅಂದು ವರುಣ್, ಇಶಾನ್ ಕೂಡ ಹೊರಗೆ ಹೋಗದೆ ಮನೆಯಲ್ಲೇ ಉಳಿದಿದ್ದರು. ಅಂದು ಕೂಡ ಪ್ರಜ್ಞಾಳ ಮಗಳ ನಾಮಕರಣ ಎಂದರೆ ಎಲ್ಲರೂ ಇರಲೇಬೇಕು. ಕೆಲವೊಂದು ಬಂಧು ಮಿತ್ರರು ಬಂದು ಹೋಗಿ ಮಾಡುತ್ತಿದ್ದರು. ದೂರದ ಸಂಬಂಧಿಗಳು, ಸ್ನೇಹಿತರಿಗೆಲ್ಲ ಆಹ್ವಾನ ಕೊಟ್ಟಿದ್ದರು. ರಮೇಶ್, ಅಶೋಕ್, ಅಭಿ ಯಾರನ್ನೂ ಆಹ್ವಾನಿಸಿರಲಿಲ್ಲ. ಆದರೆ ಅಶೋಕ್ ಅಭಿ ಪರವಾಗಿ ಎಲ್ಲರನ್ನೂ ಆಹ್ವಾನಿಸಿದ್ದರು. ಈಗ ಕಾಣಲು ಸಿಗದೇ ಇರುವವರು ಎಂದರೆ ಶ್ರೇಣಿಕಾ, ಪ್ರಣತಿ ಇಬ್ಬರೇ. ಪ್ರಣತಿ ಸಮರ್ಥ್ ಹೇಳಿದ ಕಾರ್ಯಗಳನ್ನು ನಿರ್ವಹಿಸಿ ನಂತರ ಗಂಡನ ಮನೆ ಸೇರಬೇಕಾಗಿತ್ತು. ಇನ್ನು ಶ್ರೇಣಿಕಳಿಗೆ ಅಲ್ಲಿಗೆ ಬರುವ ಆಕಾಂಕ್ಷೆ ಇರಲಿಲ್ಲ. ಪ್ರಣತಿಯನ್ನು ಕರೆದಿದ್ದರು, ಆಕೆ ಬರುತ್ತಿರಲಿಲ್ಲ. ಸದ್ಯಕ್ಕೆ ಅವಳಿಗೆ ಕೂರಲು ಸಮಯವಿಲ್ಲ. ಹೇಗೆ ತಾನೇ ಬರುವಳು? ಮೊಮ್ಮಗಳ ನಾಮಕರಣಕ್ಕೆ ಭರ್ಜರಿಯಾಗಿ ತಯಾರಾಗಿದ್ದರು ಹಿರಿಯ ದಂಪತಿಗಳು. ಕಲ್ಯಾಣಿಯವರು ವಾಪಸ್ ಖುಷಿಯಿಂದ ಗಂಡನ ಮನೆ ಸೇರಿದ್ದರು. ಮಗಳ ಜೊತೆ ಗಂಡ ಮಕ್ಕಳು ಸರಿ ಹೋಗಿದ್ದನ್ನು ನೋಡಿ ಸುಮಿತ್ರಾದೇವಿಯವರು ಮರಿ ಮೊಮ್ಮಗಳ ಖುಷಿಗೆ ಪಾತ್ರರಾಗಿದ್ದರು. ಈಗ ಅವರಿಗೆ ಸೊಸೆಯರ ಮೇಲೆ ಯಾವ ಕೋಪವೂ ಇರಲಿಲ್ಲ. ಅಭಿಮನ್ಯು ತಾಯಿಯ ಮಾತಿಗೆ ಹೋಗೊಟ್ಟು ಬಂದು ಸಾಮಾನ್ಯ ಶರ್ಟ್ ಪ್ಯಾಂಟ್ ತೊಟ್ಟು ಬಂದವನು ಒಂದು ಕಡೆ ಕುಳಿತು ಮೊಬೈಲ್ ನೋಡುತ್ತಿದ್ದನು. ಶ್ರೇಣಿಕನ ನೆನೆದು ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಕೊರಗಿದ್ದ ಅವನಿಗೆ ಅಲ್ಲಿ ಯಾವುದರ ಮೇಲೆಯೂ ಆಸಕ್ತಿ ಇರಲಿಲ್ಲ. ಹೆಂಡತಿ ಮನೆಗೆ ಹೇಗೆ ವಾಪಸ್ ಕರೆತರಲಿ ಎಂದು ಚಿಂತಿಸುತ್ತಿದ್ದನು. ತನ್ನ ಬೇಸರಕ್ಕೆ ಬೇರೆಯವರ ಖುಷಿ ಹಾಳು ಮಾಡುವವನಲ್ಲ ಅವನು. ತನ್ನದು ತನಗೆ ಇರಲಿ ಎಂದು ಬಯಸುವವ. ಮುದ್ದು ಲಕ್ಷ್ಮಿಯ ನಾಮಕರಣಕ್ಕೆ ಅವಳ ಮಾವಂದಿರು ಪಂಚೆ ಶರ್ಟ್ ತೊಟ್ಟು ಕಾಲೇಜ್ ಹುಡುಗರಂತೆ ಮಿಂಚುತ್ತಿದ್ದರು. 4 ಜನ ಮಾವಂದಿರ ಮುದ್ದಿನ ಸೊಸೆ ಪ್ರಜ್ಞಾ, ಮಗಳು ಅಭಿಮನ್ಯು ಶ್ರೇಣಿಗಳನ್ನು ಕರೆತರುವನು ಎಂದುಕೊಂಡಿರುವವರ ನಿರೀಕ್ಷೆಯನ್ನು ಹುಸಿಗೊಳಿಸಿದ ಅಭಿಮನ್ಯುಗೆ ಅಶೋಕ್ರವರು ಏನೂ ಕೇಳಲು ಹೋಗಲಿಲ್ಲ. ಇತ್ತೀಚೆಗೆ ಮಗನ ಮೇಲೆ ಅವರಿಗೆ ತೀರದ ಅಸಮಾಧಾನ. ಮುಂಚೆಯಂತೆ ಅವರು ಹೇಳಿದ ಮಾತಿಗೆ ತಲೆಯಾಡಿಸುವುದಿಲ್ಲವಲ್ಲ, ಎಲ್ಲದಕ್ಕೂ ಮೊಂಡು ಮಾಡುವನು. ಅಶೋಕ್ರವರು ಎಲ್ಲರನ್ನೂ ಆಹ್ವಾನಿಸಿದ್ದರಿಂದ ಅಲ್ಲಿದ್ದವರೆಲ್ಲ ಅಭಿಮನ್ಯುಗೆ ಪರಿಚಯದವರೇ ಆಗಿದ್ದರು. ಅವರೆಲ್ಲ ತಾವಾಗಿ ಬಂದು ಅಭಿಮನ್ಯುವನ್ನು ಮಾತನಾಡಿಸಿದರೆ ಒಂದು ನಗೆ ಬೀರಿ ಔಪಚಾರಿಕವಾಗಿ ಮಾತನಾಡಿ ಸುಮ್ಮನಾಗುತ್ತಿದ್ದನು. ನಿರುಪಮರಂತೂ ತಾವಾಗಿ ಯಾವ ಕೆಲಸವನ್ನು ಮಾಡಲು ಹೋಗಲಿಲ್ಲ. ಸುಮ್ಮನೆ ಮಗನ ಪಕ್ಕ ಕುಳಿತು ಬಿಟ್ಟರು. ಯಾರಾದರೂ ಸಂಬಂಧಿಕರು ಮಾತನಾಡಿಸಿದರೆ ಆರೋಗ್ಯ ಸಮಸ್ಯೆ ಎಂದು ದೂರ ಉಳಿದಿದ್ದರು. ಪೂಜೆ ಶುರುವಾಗಿ ಪ್ರಜ್ಞಾ ಮತ್ತು ಸುಹಾಸ್ನನ್ನು ಕೂರಿಸಿ ಪೂಜೆ ಶುರು ಮಾಡಿದ್ದರು ಅರ್ಚಕರು. ಅವರು ಹೇಳಿದಂತೆ ಮಾಡುತ್ತಾ ಮಡಿಲಲ್ಲಿ ಮಗುವನ್ನು ಕೂರಿಸಿಕೊಂಡು ಕುಳಿತಿದ್ದಳು ಪ್ರಜ್ಞಾ. ಅವಳಿಗೆ ಕೂತು ಕೂತು ಕಾಲು ಸ್ವಲ್ಪ ಜೋವು ಹಿಡಿದಿದ್ದರಿಂದ ಮಗುವನ್ನು ತಾಯಿ ಕಡೆ ಕೊಟ್ಟು ಪೂಜೆ ನೆರವೇರಿಸಿದಳು. ಮಗುವಿಗೆ ಹೆಸರಿಡುವ ಶಾಸ್ತ್ರ ಶುರುವಾಗಿತ್ತು. ಮಗುವಿಗೆ ಹೆಸರಿಡಲು ಅವರ ಮಾವಂದಿರನ್ನು ಬರುವಂತೆ ಹೇಳಿದರು ಅರ್ಚಕರು. ಪ್ರಜ್ಞಾ ಆಕಾಶ್ ಮತ್ತು ತಮ್ಮಂದಿರ ಕಡೆ ನೋಟ ನೆಟ್ಟು ಬರುವಂತೆ ಕರೆದಳು. ಆಕಾಶ್, ಇಶಾನ್, ಸಾತ್ವಿಕ್, ಅರ್ಪಿತರವರ ಕೈಲಿದ್ದ ಮಗುವನ್ನು ಮೂವರು ಕುಳಿತು ತೊಡೆಯ ಮಲಗಿಸಿಕೊಂಡರು. ಆದರೆ ಅಭಿಮನ್ಯು ಬರಲಿಲ್ಲ ಎನ್ನುವುದಕ್ಕಿಂತ ಅವನ ಗಮನವೇ ಆ ಕಡೆ ಇರಲಿಲ್ಲ. ಅಭಿಮನ್ಯು, ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ಇಲ್ಲಿ ಶಾಸ್ತ್ರ ಮಾಡಬೇಕು ಬಾ ಎಂದಳು ಪ್ರಜ್ಞಾ ತಮ್ಮನ ಕಡೆ ನೋಡಿ. ಏಕಾಏಕಿ ಕನಸಿನಿಂದ ಎಚ್ಚರವಾದಂತೆ ಅವಳ ಕಡೆ ಗಮನ ಕೊಟ್ಟವನು ಎದ್ದು ಹೋಗುತ್ತಿದ್ದನೇನು. ಆದರೆ ಆ ಕ್ಷಣ ಅವಳ ಪಕ್ಕ ಕುಳಿತಿದ್ದ ಸುಹಾಸ್ ಮುಖ ನೋಡಿ ಮೇಲೆ ಹೇಳದೆ ಹಾಗೇ ಕುಳಿತನು. ಬೇಗ ಎದ್ದು ಬಾ, ಅಭಿ ಶಾಸ್ತ್ರ ಮಾಡಿ ಮಗುವಿಗೆ ಹೆಸರಿಟ್ಟು ತೊಟ್ಟಿಲ್ಗೆ ಹಾಕಬೇಕು. ನೀನು ಅವಳಿಗೆ ಮಾವನೇ ತಾನೆ ಎಂದಳು ಅಂಜನಾ ಮೈದುನನಿಗೆ. ಎಲ್ಲರೂ ಯಾಕೆ? ಅವರ ಕೈಲೇ ಮಾಡಿಸಿ ಸಾಕು. ನನ್ನ ಬದಲು ಹುಷಾರಿದ್ದಾನಲ್ಲ, ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂದು ಸುಮ್ಮನೆ ಕುಳಿತು ಬಿಟ್ಟನು. ಅಸಲಿಗೆ ಅವನ ಕೋಪ ಸುಹಾಸ್ ಕಡೆಗೆ. ಪರವಾಗಿಲ್ಲ ಬಿಡಿಯಮ್ಮ, ಶಾಸ್ತ್ರ ಒಬ್ಬರು ಮಾಡಿದರೆ ಸಾಕು, ಎಲ್ಲರೂ ಬರಬೇಕು ಎಂದು ಪದ್ಧತಿ ಏನಿಲ್ಲ ಎಂದರು ಅರ್ಚಕರು ಮಾಮೂಲಿಯಾಗಿ.
ಮನೆಗೆ ಬಂದ ಸಂಬಂಧಿಕರ ಎದುರು ಮಾತು ಬೇಡವೆಂದು ಸುಮ್ಮನಾದ ಅಶೋಕ್ ಮತ್ತು ರಮೇಶ್ ಏನು ಹೇಳಲು ಹೋಗಲಿಲ್ಲ. ಆದರೆ ಅವ ಯಾಕೆ ಹೀಗೆ ಮಾಡಿದೆ ಎಂದು ಎಲ್ಲರಿಗೂ ಕಾಡುತ್ತಿತ್ತು. ಆಕಾಶ್, ಇಶಾನ್, ಸಾತ್ವಿಕ್ ಮಗುವಿನ ಕಿವಿಯಲ್ಲಿ ಸುಜ್ಞಾನಿತ 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 ಎಂದು 3 ಬಾರಿ ಹೇಳಿ ಹಾಗೆ ತೊಟ್ಟಿಲಿಗೆ ಹಾಕಿ ತೂಗಿದರು. ಬಂದ ನೆಂಟರೆಲ್ಲ ಮಗುವನ್ನು ಮುದ್ದಿಸಿ ಉಡುಗೊರೆ ಕೊಟ್ಟು ಊಟದ ವ್ಯವಸ್ಥೆ ಇದ್ದುದರಿಂದ ಆ ಕಡೆ ನಡೆದರು. ಎಲ್ಲರೂ ಹೊರಗಡೆ ಹೊರಟ ನಂತರ, ಅಭಿ, ನಾನಷ್ಟು ಕರೆದ್ರು ನೀನು ಯಾಕೆ ಬರಲಿಲ್ಲ? ಪಾಪುಗೆ ದಿನ ನಾಮಕರಣ ಮಾಡ್ತೀವಾ? ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ನನ್ನ ಮಗುವಿಗೆ ಹೆಸರಿಡಲು ಕಷ್ಟ ನನಗೆ ಎಂದಳು ಪ್ರಜ್ಞಾ. ಅವಳ ದನಿಯಲ್ಲಿ ಅಸಮಾಧಾನ ಸ್ಪಷ್ಟ. ಅದು ಮಗಳ ಸಲುವಾಗಿಯೇ ಆಗಿತ್ತು. ಸಾರಿ ಅಕ್ಕ, ನನಗೆ ನಿಜಕ್ಕೂ ಕೂರೋಕ್ಕೆ ಆಗ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ನನಗೆ ಕಣ್ಣೆಲ್ಲ ಉರಿತಿದೆ. ನಾನು ಶಾಸ್ತ್ರ ಮಾಡಿಲ್ಲ ಅಂದರೆ ಏನಾಯಿತು? 3 ಜನ ಮಾಡಿದ್ದಾರೆ ತಾನೆ. ಇರಲಿ ಬಿಡು, ಅದೊಂದು ಶಾಸ್ತ್ರ ಅಷ್ಟೇ. ಎಲ್ಲ ಮಾಡಲೇಬೇಕು ಅಂತ ಏನು ನಿಯಮ ಇಲ್ವಲ್ಲ. ಅಲ್ಲಿಂದ ಆಶೀರ್ವಾದ ಮಾಡಿದರೂ ಮಗುಗೆ ತಲುಪ್ತದೆ ಎಂದನು. ಅವನು ಸತ್ಯವನ್ನೇ ಹೇಳಿದ್ದನು. ನೀನು ತುಂಬ ಬದಲಾಗಿದ್ದೆ ಕಣು. ಮಗು ಹುಟ್ಟಿ ಇಷ್ಟು ದಿನ ಆದರೂ ಒಂದಿನ ಎತ್ಕೊಂಡು ಆಟ ಆಡಿಸೋದು ನೋಡಿಲ್ಲ. ಬರ್ತೀಯ ರೂಮಿನ ಒಳಗಡೆಯಿಂದಲೇ ನೋಡಿ ಹೋಗ್ತೀಯ. ಇವತ್ತು ಕೂಡ ಮಗುಗೆ ಹೆಸರಿಡಲು ಬರಲಿಲ್ಲ. ನೀನು ಯಾಕೆ ನನ್ನ ಮಗು ಕಂಡ್ರೆ ಇಷ್ಟ ಇಲ್ವಾ ನಿಂಗೆ ಎಂದಳು. ಅವನ ಮೊಗ ನೋಡಿ ಅವನ ನಿರ್ಲಕ್ಷ್ಯ ಸಹಿಸಲಾಗದೆ, ಆ ಥರ ಏನೂ ಇಲ್ಲ ಅಕ್ಕ, ನನಗೆ ಆಸಕ್ತಿ ಇರಲಿಲ್ಲ ಅಷ್ಟೇ. ಮಗು ಇನ್ನೂ 2 ತಿಂಗಳದು. ಅಲ್ಲೆಲ್ಲ ಬಂದರೆ ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಬರಲಿಲ್ಲ ಅಷ್ಟೇ. ಮಗು ದೊಡ್ಡದಾದ್ಮೇಲೆ ಆಟ ಆಡಿಸ್ತೇನೆ ಬಿಡು. ಎಲೆ ಮಗುನ ಆಟ ಆಡ್ಸೋಕ್ಕೆ ಬರೋದಿಲ್ಲ ನನಗೆ. ನೈಜವಾಗಿ ನುಡಿದಿದ್ದ ಅಭಿಮನ್ಯು. ಆದರೂ ಅದೆಲ್ಲ ಒಂದು ಶಾಸ್ತ್ರ, ಅದು ನೀವು ಮಾಡಬೇಕು ಅಂತ ಇದ್ದಿದ್ದಕ್ಕೆ ತಾನೆ ನಿನ್ನ ಕರೆದಿದ್ದು. ನಾಳೆ ನಿನ್ನ ಮಕ್ಕಳಿಗೆ ಇದೇ ಥರ ನಾಮಕರಣ ಮಾಡಿ ನಾನು ಬರುವುದಕ್ಕೆ ಹಿಂದೇಟು ಹಾಕಿದರೆ ಏನು ಮಾಡ್ತೀಯ? ನಿನ್ನ ಮಗಳಿಗೆ ಸುಹಾಸ್ ಮಾವ ಆಗಬೇಕು ತಾನೆ. ಅವನು ಬರೋಕ್ಕೆ ಒಪ್ಪದೇ ಇದ್ದರೆ ಯಾರನ್ನು ಕರ್ಕೊಂಡು ಬಂದು ಶಾಸ್ತ್ರ ಮಾಡಿಸ್ತೀಯ? ಅವ್ರು ನಿನ್ನ ಥರನೇ ಆಸಕ್ತಿ ಇಲ್ಲ ಅಂದರೆ ಎಂದಳು. ಯಾಕೋ ಅವನ ನಡೆ ಇಷ್ಟ ಆಗದೆ. ಪರವಾಗಿಲ್ಲ, ನಾನು ಯಾರನ್ನು ಒತ್ತಾಯ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಒಂದು ಮಾತು ಹೆಚ್ಚು ಅಂದರೆ ನನ್ನ ಮಗುವಿನ ನಾಮಕರಣಕ್ಕೆ ನನ್ನ ಹೆಂಡತಿ ನನ್ನನ್ನು ಕರಿತಾಳೆ ಅನ್ನುವ ನಂಬಿಕೆನೇ ನನಗಿಲ್ಲ. ಹಾಗಿದೆ ನನ್ನ ಪರಿಸ್ಥಿತಿ. ಇನ್ನು ನಾನು ಬೇರೆಯವ್ರಿಗೆ ಏನು ಹೇಳಲಿ? ಮಗುವಿಗೆ ನಾಮಕರಣ ಮಾಡುವುದಕ್ಕೆ ಅವರೇ ಬರಬೇಕು ಇವರೇ ಬರಬೇಕು ಅಂತ ಏನಿಲ್ಲ. ಹಾಗೆ ನೋಡಿದರೆ ನನ್ನ ಮಗುವಿಗೆ ವರುಣ್ ಮಾವ ಆಗ್ತಾನೆ, ಸಮರ್ಥ್ ಕೂಡ ಮಾವ ಆಗ್ತಾನೆ. ಅವ್ರು ಯಾರು ಬರೋಕ್ಕೆ ಒಪ್ಪಲಿಲ್ಲ ಅಂದರೆ ನನ್ನ ಗೆಳೆಯ ನೂತನಿದ್ದಾನೆ, ಅವನು ಶ್ರೀನಿಕಾಗೆ ಅಣ್ಣನ ಸಮಾನನೇ. ಇನ್ನು ಇಷ್ಟೆಲ್ಲ ನಡೆದ ಮೇಲೆ ಶ್ರೀನಿಕಾ ಸುಹಾಸ್ನ ಹತ್ತಿರ ಸೇರಿಸೋದು ಅಷ್ಟರಲ್ಲೇ ಇದೆ ಎಂದನು. ಅವನಿಗೆ ಸುಹಾಸ್ ಮೇಲೆ ಯಾವ ನಿರೀಕ್ಷೆಯೂ ಇರಲಿಲ್ಲ. ಆದರೂ ನೀನು ಮಾಡಿದ್ದು ತಪ್ಪು. ನೀನು ಈ ರೀತಿ ಮಾಡ್ತೀಯ ಅಂತ ನಾವ್ಯಾರು ಅಂದ್ಕೊಂಡಿರಲಿಲ್ಲ ಎಂದನು ಆಕಾಶ್. ಅವನಿಗೂ ಅಭಿನಡೆ ಇಷ್ಟ ಆಗಲಿಲ್ಲ. ನೋಡಿ, ನನ್ನ ಗಮನ ಇಲ್ಲಿರಲಿಲ್ಲ. ಅದಲ್ಲದೆ ನಾನು ಯಾವುದೋ ಯೋಚನೆಯಲ್ಲಿ ಇದ್ದೆ. ಹಾಗಾಗಿ ನನಗೆ ಬರೋಕ್ಕೆ ಮನಸ್ಸಾಗಲಿಲ್ಲ ಅಷ್ಟೇ. ಅದರಲ್ಲಿ ಇಷ್ಟೊಂದು ಮಾತಾಡೋದೇನಿದೆ ಎಂದನು. ಅಸಮಾಧಾನದಿಂದ ಅವನಿಗೆ ಹೆಂಡತಿಯ ಚಿಂತೆ. ಅದರಲ್ಲಿ ಇವರು ತಲೆ ತಿಂದರೆ ಹೋಗಲಿ ಬಿಡು ಪ್ರಜ್ಞಾ. ಅವನ ಹೆಂಡತಿ ಅವನಿಗೆ ಹೇಳಿ ಕಳಿಸಿರಬೇಕು, ಮಗುವಿನ ನಾಮಕರಣಕ್ಕೆ ಹೋಗಬೇಡ ಅಂತ. ಅದಕ್ಕೆ ಹಾಗೆ ಮಾಡಿದ್ದಾನೆ. ಪಾಪ ಅವನ ಯಾಕೆ ದೂರವೇ. ಮನೆಯಲ್ಲಿ ನಾಮಕರಣ ಇದೆ ಅಂತ ಗೊತ್ತಿದ್ರು ಅವನ ಹೆಂಡತಿನೇ ಬಂದಿಲ್ಲ, ಇನ್ನೂ ಅವನು ಬರ್ತಾನ? ಎಲ್ಲ ಅವಳ ಕುಮ್ಮಕ್ಕು. ತಡೆಯಲಾರದೆ ಬಾಯಿ ಬಿಚ್ಚಿದರು ಭಾನುಮತಿ. ಬಾಯಿ ಮುಚ್ಕೊಂಡಿದ್ರೆ ಸರಿ. ನನ್ನ ಹೆಂಡತಿ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ. ಅವತ್ತು ಆಸ್ಪತ್ರೆಯಲ್ಲಿ ನಿಮ್ಗಳ ಬಾಯಿ ಮುಚ್ಚಿದ್ರೆ ಇವತ್ತು ನಾನು ಹೀಗೆ ನಿಮ್ಮ ಮಾತು ಕೇಳೋ ಅವಶ್ಯಕತೆ ಇರುತ್ತಿರಲಿಲ್ಲ. ನನ್ನ ದಡ್ಡತನಕ್ಕೆ ನಾನೇ ಹೊಡೆದುಕೊಳ್ಬೇಕಷ್ಟೆ. ನಿಮ್ಮಿಂದ ನನಗೆ ನಷ್ಟ ಆಗಿದೆ. ನನ್ನಿಂದ ಇಲ್ಲಿರುವವರಿಗೆ ಯಾರಿಗೂ ನಷ್ಟ ಆಗಿಲ್ಲ. ಪದೇ ಪದೇ ನನ್ನ ಹೆಂಡತಿನ ಮಧ್ಯೆ ತಂದರೆ ನಾನು ಮನುಷ್ಯತ್ವ ಕಳೆದುಕೊಳ್ಬೇಕಾಗ್ತದೆ. ಕೋಪದಲ್ಲಿ ಎಚ್ಚರಿಕೆ ಕೊಟ್ಟನು. ಹೀಗಾಗಿರುವ ಬಿಗುಡು ಸಾಕಾಗಿದೆ. ಮತ್ತೆ ಮತ್ತೆ ಅದೇ ಮಾತು ಬೇಡವಾಗಿತ್ತು. ಇಷ್ಟೊಂದು ಹೇಳ್ತಿದ್ಯಾ? ನೆನ್ನೆ ನಿನ್ನ ಹೆಂಡ್ತಿನ ನೀನು ಮೀಟ್ ಮಾಡಿ ಬರಲಿಲ್ವಾ? ಅವಳ ಜೊತೆ ಕಾರಲ್ಲಿ ಹೋಗಲಿಲ್ವಾ? ಆಗ ನೀನು ಕರಿಬೇಕಾಗಿತ್ತು, ಕರೀಲಿಲ್ವಾ? ಅಥವಾ ಕರೆದ್ರೂ ನಿನ್ನ ಹೆಂಡ್ತಿನೇ ಬರಲ್ಲ ಅಂತ ಹೇಳಿದ್ಲಾ ಎಂದರು ಭಾನುಮತಿ. ಹೊರಗಡೆ ಹೋದಾಗ ಅಭಿಶ್ರೀ ಹೋಗಿತ್ತು ನೋಡಿದ್ರು. ಹೌದು, ಕರೆದೆ. ಅವಳು ಬರೋಲ್ಲ ಅಂದ್ಲು. ಬರೋಲ್ಲ ಅನ್ನೋದಕ್ಕಿಂತ ಬರೋಕ್ಕೆ ಆಸಕ್ತಿ ಇಲ್ಲ ಅಂದ್ಲು. ಹಿಂಸೆ ಮಾಡಿ ಕರೆಯೋಕ್ಕೆ ನಾನು ಹೋಗಲಿಲ್ಲ. ಅವಳಿಗೆ ಇಷ್ಟ ಇದ್ದರೆ ಬರ್ತಾಳೆ, ಇಲ್ಲ ಬರೋಲ್ಲ ಅಷ್ಟೇ. ಅದರಲ್ಲಿ ಏನಿದೆ ಎಂದನು ಮಾಮೂಲಿಯಾಗಿ. ಏನು ಅಭಿ ಈ ರೀತಿ ಮಾತಾಡ್ತಿದ್ಯಾ? ನಿನ್ನೆ ನೋಡಿದರೆ ನನ್ನ ಹೆಂಡ್ತಿನ ಕರ್ಕೊಂಡು ಬರೋಲ್ಲ ಅಂತ ನೀನೇ ಹೇಳಿ ಹೋದೆ. ಇವತ್ತು ನೋಡಿದರೆ ನಿನ್ನ ಹೆಂಡ್ತಿ ಸಿಕ್ಕಿದ್ರೂ ಕೂಡ ಕರ್ಕೊಂಡು ಬರ್ದೆ ಹಾಗೇ ಬಂದಿದ್ಯಾ. ಹೋಗಲಿ,
ನೀನಾದರೂ ಬರ್ತೀಯಾ ಅಂದರೆ ನೀನು ಬರದೆ ಹಿಂದೆ ಹೋಗ್ತಿದ್ಯಾ? ಯಾಕೆ ನಿಮಗೆ ಗಂಡ ಹೆಂಡತಿ ನನ್ನ ಮಗು ಮೇಲೆ ಕೋಪ ಎಂದಳು ಪ್ರಜ್ಞಾ ಬೇಸರದಿಂದ. ಅವಳಿಗೇನೂ ಕೋಪವಿಲ್ಲ, ಆದರೆ ಅವನ ನಿರ್ಲಕ್ಷ್ಯ ಸಹಿಸಲಾಗದೆ ಕೇಳಿದಳು. ಮಾತು ಎಲ್ಲೋ ಹೋಗ್ತಿದೆ ಅಕ್ಕ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು. ಇದೇ ರೀತಿ ಏನೇನೋ ಊಹೆ ಮಾಡಿಕೊಂಡು ಈಗಾಗಲೇ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದಾರೆ. ನೀನು ಮತ್ತೆ ಅದೇ ಥರ ಮಾತಾಡಿ ಇನ್ನೂ ದೂರ ಮಾಡಬೇಡ. ನನ್ನ ಹೆಂಡತಿ ಫಂಕ್ಷನ್ಗೆ ಬರೋಕ್ಕೆ ನೀವು ಯಾರಾದರೂ ಅವಳಿಗೆ ಫೋನ್ ಮಾಡಿ ಕರೆದಿದ್ದೀರಾ? ಇಲ್ಲ ಅಲ್ವಾ? ಕರ್ಕೊಂಡು ಬಾ ಅಂತ ನನಗೆ ಹೇಳಿದರೆ ಅವಳು ಹೇಗೆ ಬರ್ತಾಳೆ? ನಾನೋಗಿ ನನ್ನ ಹೆಂಡ್ತಿನ ನನ್ನ ಅಕ್ಕನ ನಾಮಕರಣಕ್ಕೆ ಬಾ ಅಂತ ಕರ್ಕೊಂಡು ಬರಲ್ಲ. ನಿಮ್ಮಗೂ ನಾಮಕರಣಕ್ಕೆ ನೀವು ಕರಿಬೇಕು ತಾನೆ ಎಂದನು. ಬಹುಶಃ ಇದೇ ಮೊದಲು ಅಕ್ಕನ ವಿರುದ್ಧ ಗಡುಸಾಗಿ ಮಾತಾಡಿದ್ದನು. ನಾವು ನಿನ್ನೆ ಕರಿತೀನಿ ಅಂತ ಹೇಳಿದ್ನಲ್ಲ ಅಭಿ, ನೀನೇ ತಾನೇ ಬೇಡ ಅಂತ ಹೋಗಿದ್ದು. ಅವಳ ಅಡ್ರೆಸ್ ಕೂಡ ನೀನು ಕೊಡದೆ ಹೋದೆ. ಕೊಟ್ಟಿದ್ರೆ ನಾವೇ ಕರಿತಿದ್ದೆವು ಎಂದರು ಅರ್ಪಿತಾ ಸಣ್ಣ ದನಿಯಲ್ಲಿ. ಸಾಕು ದೊಡ್ಡಮ್ಮ, ಜಾಸ್ತಿ ಒಳ್ಳೆಯವರ ಥರ ನಟಿಸೋಕ್ಕೆ ಹೋಗಬೇಡಿ. ನನಗೆಲ್ಲ ಗೊತ್ತಿದೆ. ಶ್ರೇಣಿ ಕೈಲಿ ಬರೋದು ನಿಮ್ಮ ಬೀಗರಿಗೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ನೀವು ನನ್ನ ಹತ್ರ ಸುಮ್ಮನೆ ಅಡ್ರೆಸ್ ಕೇಳಿದ್ದು ಅನ್ನೋದು ನನಗೆ ಗೊತ್ತಿದೆ. ನಾನೇನು ಅಷ್ಟೊಂದು ದಡ್ಡ ಅಲ್ಲ. ನಿಮಗೆ ಶ್ರೇಣಿಕಾ ಈ ಮನೆಗೆ ಬರಬೇಕು ಅನ್ನೋ ಆಸೆ ಇದ್ದಿದ್ರೆ ನಿಮ್ಮ ತಪ್ಪು ಗೊತ್ತಾದ ದಿನವೇ ಹೋಗಿ ಕರ್ಕೊಂಡು ಬರ್ತಿದ್ರಿ. ಅದನ್ನು ಬಿಟ್ಟು ನಿನ್ನೆ ನಾಟಕ ಮಾಡ್ತಿರ್ಲಿಲ್ಲ. ಮಾತು ಮೊನಚಾಗಿ ಆಚೆ ಬಂದಿದ್ದವು. ಅಭಿ, ದೊಡ್ಡವರು ಚಿಕ್ಕವರು ಎಂದು ಮರ್ಯಾದೆ ಕೊಟ್ಟು ಮಾತಾಡು. ತಪ್ಪು ನಿನ್ನದು ಇಟ್ಕೊಂಡು ಅವರಿಗೆ ಹೇಳ್ತೀಯ. ಅವರು ಯಾಕೋ ಶ್ರೇಣಿಕಾ ಬರೋದು ಬೇಡ ಅಂತಾರೆ? ಅವರೇನು ಶ್ರೇಣಿಕನ ದ್ವೇಷ ಮಾಡ್ತಾರಾ ಎಂದರು ಅಶೋಕ್ ಸ್ವಲ್ಪ ದೊಡ್ಡ ದನಿಯಲ್ಲಿ. ಅದನ್ನು ಅವರ ಹತ್ರನೇ ಕೇಳಿ ನೋಡಿ, ಗೊತ್ತಾಗ್ಬೋದು. ಅವತ್ತು ಇವರ ಮಗಳು ಬಿದ್ದರು ಅಂತ ಇವರ ಮಾತು ಕೇಳಿ ನಾನು ನನ್ನ ಹೆಂಡತಿನ ಅವಮಾನ ಮಾಡಿದೆ. ಆಗ ಇವರ ಬೀಗರ ಮನೆಯವರು ಒಬ್ಬರಾದರೂ ಮಾತಾಡಿದ್ರ? ಹೋಗಲಿ, ಪ್ರಜ್ಞಾಕ್ಕ ಹುಷಾರಾದ ಮೇಲಾದರೂ ಒಬ್ಬರೂ ಮಾತಾಡಿಲ್ಲ. ನಿಮಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ ಅನಿಸುತ್ತೆ. ಶ್ರೇಣಿಕಾ ಮನೇಲಿದ್ದರೆ ನಾವು ಪ್ರಜ್ಞಾನ ಮನೆಗೆ ಕಳಿಸೋಲ್ಲ ಅಂತ ಹೇಳಿದ್ದೆ ಈ ನಿಮ್ಮ ಅಳಿಯ ಸುಹಾಸ್. ಅದೇ ಕಾರಣಕ್ಕೆ ಇವರು ಶ್ರೇಣಿಕನ ಮನೆಗೆ ಕರ್ಕೊಂಡು ಬರೋಕ್ಕೆ ಹಿಂದೇಟು ಹಾಕ್ತಿದ್ರು ಅಲ್ವಾ ದೊಡ್ಡಮ್ಮ ಎಂದನು. ಅವನ ಮಾತಿಗೆ ಸುಹಾಸ್ ಅರ್ಪಿತರ ಮೊಗ ಬಿಳಿಚಿಕೊಂಡಿತು. ಏನೋ ಹೇಳ್ತಿದ್ದೆ ಅಭಿ, ನೀನು ನಿಜ ಏನು ಇವರು ಆ ಥರ ಎಲ್ಲ ಮಾತಾಡಿದ್ರಾ? ನಂಬಲು ಅಸಾಧ್ಯವಾದ ಮಾತು ಕೇಳಿ ಆತಂಕದಿಂದ ಕೇಳಿದರು ನಿರುಪಮ್ಮ. ಹ್ಞೂ ಅಮ್ಮ, ಹೌದು. ಪ್ರಜ್ಞಾ ಅಕ್ಕನ ಮನೆಗೆ ಕರೆದುಕೊಂಡು ಬರುವ ದಿನ ನಾನು ಒಂದು ಸರಿ ಪ್ರಜ್ಞಾ ಅಕ್ಕನ ಜೊತೆ ಶ್ರೇಣಿಕಾ ಬಗ್ಗೆ ಮಾತಾಡೋಣ ಅಂತ ಹೋದೆ. ಹಾಗೆ ಇದೇ ಸುಹಾಸ್ ದೊಡ್ಡಮ್ಮನ ಹತ್ತಿರ ಪ್ರಜ್ಞಾನ ತವ್ರ ಮನೆಗೆ ಕಳಿಸ್ಬೇಕು ಅಂದರೆ ಅಭಿ ಹೆಂಡ್ತಿ ಮನೇಲಿ ಇರಬಾರ್ದು. ಅವಳಿಂದ ಮತ್ತೆ ಪ್ರಜ್ಞೆಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಅವಳು ವಾಪಸ್ ಮನೆಗೆ ಬರಬಾರ್ದು ಅಂತ ಹೇಳ್ತಿದ್ದ. ಅದೇ ಕಾರಣಕ್ಕೆ ದೊಡ್ಡಮ್ಮ ನನ್ನ ಹೆದರು ಬರೀ ಶ್ರೇಣಿಕನ ಕರೆಯೋ ಥರ ನಾಟಕ ಆಡ್ತಿದ್ದಾರೆ ಅಷ್ಟೇ. ಕರಿಬೇಕು ಅನ್ನೋ ಆಸೆ ಅವರಲ್ಲಿ ಏನಿಲ್ಲ ಎಂದು ಮಾತನಾಡುತ್ತಿದ್ದವನ ದನಿ ಗದ್ಗದಿತವಾಗಿತ್ತು. ಇಲ್ಲ ಹಬೆ, ಅವತ್ತು ನನಗೆ ಶ್ರೇಣಿಕಾಯಿಂದ ಪ್ರಜ್ಞೆಗೆ ತೊಂದರೆ ಆಗಿದೆ ಅಂತ ಕೋಪ ಬಂದಿತ್ತು. ಅವಳಿಂದ ಮತ್ತೆ ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಆ ರೀತಿ ಹೇಳಿದೆ ಅಷ್ಟೇ. ಅವರದ್ದು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನನಗೆ ಅವಳ ಮೇಲೆ ಯಾವ ಕೋಪನೂ ಇಲ್ಲ, ತಪ್ಪೊಪ್ಪಿಕೊಂಡ ಸುಹಾಸ್. ನಿನಗೆ ಕೋಪ ಇರಲಿ ಬಿಡಲಿ, ಅದು ನನಗೆ ಬೇಕಿಲ್ಲದ ವಿಚಾರ. ಯಾವಾಗ ನಾವು ಅಷ್ಟೆಲ್ಲ ಜಗಳ ಆಡ್ತಿದ್ರು ಸಂಬಂಧ ಇಲ್ಲದವನ ಥರ ಕೂತಿದ್ಯಾ, ಆ ಕ್ಷಣವೇ ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ನೀನು ಒಂದು ಮಾತು ಸಮಾಧಾನ ಮಾಡ್ಕೊ ಎಂದಿದ್ರು ಅಲ್ಲಿ ಅಷ್ಟೊಂದು ಜಗಳ ನಡೆಯುತ್ತಿರಲಿಲ್ಲ. ನಿನ್ನ ಮಗುವಿಗೆ ತೊಂದರೆ ಆಗಿದೆ ಎಂದು ಎಲ್ಲಿ ನೀನು ಮಗಳನ್ನು ತನ್ನಿಂದ ದೂರ ಮಾಡ್ತೀಯಾ ಎಂದು ಅರ್ಪಿತಾ ದೊಡ್ಡಮ್ಮ ನಿನ್ನ ಮೌನಕ್ಕೆ ಹೆದರಿ ಶ್ರೇಣಿಕನನ್ನು ಹೊರಗೆ ಹಾಕಿಸಿದ್ರು. ನಾನೊಬ್ಬ ದಡ್ಡ. ಅವರ ಮಾತನ್ನು ಕೇಳಿಕೊಂಡು ಕಟ್ಟಿಕೊಂಡ ಹೆಂಡ್ತಿನ ಹೊರಗೆ ಕಳುಹಿಸಿ ಅನುಭವಿಸ್ತಿದ್ದೀನಿ. ಆಗ ನೀವು ಯಾರೂ ತಡೆಯಲಿಲ್ಲ, ಬರಲಿಲ್ಲ, ಸುಮ್ಮನೆ ನಾಟಕ ನೋಡ್ತಾ ಇದ್ದೀರಿ. ಮನೇಲಿ ಇಷ್ಟೊಂದು ಜನ ಇದ್ದರೂ ನನ್ನ ಹೆಂಡತಿಯ ತಡೆಯಲಾಗಲಿಲ್ಲ. ತೀರಾ ನನ್ನ ಕೆನ್ನೆಗೆ ಒಂದೇಟು ಕೊಟ್ಟಾದರೂ ಶ್ರೀನ ಉಳಿಸ್ಕೊಳ್ಬೇಕಾಗಿತ್ತು. ಇಂದು ನಿಮಗೆ ಅಭಾರಿ ಆಗಿರುತ್ತಿದ್ದೆ ಎಂದವನ ಕಣ್ಣು ತುಂಬಿಕೊಂಡವು ಇಂದಿನ ಸ್ಥಿತಿ ನೆನೆದು. ಇನ್ನು ನೀನು ಅಕ್ಕ, ನೀನೇನೋ ಸತ್ಯ ಹೇಳಿದೆ. ಸತ್ಯ ಹೇಳಿದ ಮೇಲಾದರೂ ನಿನಗೆ ಪಶ್ಚಾತ್ತಾಪ ಕಾಡಲಿಲ್ವಲ್ಲ? ನಿನ್ನ ಕಾರಣದಿಂದ ಈ ಮನೆ ಸೊಸೆ ಹೊರಗೆ ಹೋದ್ಲು ಎಂದು. ಕನಿಷ್ಠ ಪಕ್ಷ ನೀನೇ ದೊಡ್ಡಮ್ಮನನ್ನು ಒಪ್ಪಿಸಿ ಶ್ರೇಣಿಕಳನ್ನು ಕರೆತರಲು ಹೇಳಬೇಕಾಗಿತ್ತು, ಅಥವಾ ನೀನೇ ಕರೆದುಕೊಂಡು ಬರಲು ಹೋಗ್ಬೋದಿತ್ತು. ನಿನಗೆ ಶ್ರೇಣಿಕಾ ಈ ಮನೆಯಲ್ಲಿ ಇರಬೇಕು ಎಂಬ ಆಸೆ ಇದ್ದಿದ್ದರೆ ನೀನು ಹೋಗ್ತಿದ್ದೆ. ನಿನ್ನ ಮನಸ್ಸಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ, ಆದರೆ ನೀನು ಸತ್ಯ ಹೇಳಿದೆ ಹೊರತು ನನ್ನ ಹೆಂಡತಿಯನ್ನು ಕರೆತರಲು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಿದ್ಮೇಲೆ ನಿನ್ನ ಮಗುವಿನ ನಾಮಕರಣಕ್ಕೆ ನನ್ನ ಹೆಂಡತಿ ಯಾಕೆ ಬರಬೇಕು? ನಿನ್ನಿಂದ ದೂರು ಹೊತ್ತುಕೊಂಡು ಹೋಗಿದ್ದು ಸಾಲದು ಎಂದು ಮತ್ತೆ ನಿನ್ನ ಮಗುವಿನಿಂದಲೂ ಹೊಸ ಆರೋಪ ಪಡೆಯಲು ಬರಬೇಕಾ
ಎಂದನು. ಅತ್ತ ಹೆಂಡತಿಯ ಮಾತು ಕೇಳುತ್ತಿಲ್ಲ. ಮನೆಯಲ್ಲಿ ಇವರದು ತಕರಾರು. ಆಗಲ್ಲ ಅಭಿ, ನಾನು ಎಂದವಳಿಗೆ ಈಗ ತಮ್ಮನ ಮಾತು ನಾಟಿದ್ದವು. ಮೊಮ್ಮಗಳು ಬಂದ ಖುಷಿಯಲ್ಲಿ ತೇಲಿದವರ ಕಾಲುಗಳು ಈಗ ನೆಲ ಸೋಕಿದ್ದವು. ಹಾಗೂ ಇಲ್ಲ ಹೀಗೂ ಇಲ್ಲ. ನನ್ನ ಹೆಂಡತಿ ಹೋದ ದಿನದಿಂದ ನೋಡ್ತಿದ್ದೇನೆ. ನಿಮ್ಮೆಲ್ಲರದು ನನ್ನ ಮೇಲೆ ಕಾಳಜಿಯ ತೋರಿಕೆ ಅಷ್ಟೇ. ನಿಮ್ಮ ಅಂತರಂಗದ ಭಾವನೆಗಳು ಬೇರೆಯೇ ಇದ್ದಾವೆ. ದೇಹಗಳು ಒಟ್ಟಿಗೆ ಇದ್ದ ಮಾತ್ರಕ್ಕೆ ಮನಸ್ಸುಗಳು ಒಂದೇ ಆಗೋದಿಲ್ಲ. ನಿಂಗೆ ಸುಹಾಸ್, ದೊಡ್ಡಪ್ಪ, ದೊಡ್ಡಮ್ಮ, ಆಕಾಶ್, ಅತ್ತಿಗೆ ಎಲ್ಲರಿಗೂ ನೀನು ಮಗು ಹುಷಾರಾಗಬೇಕಾಗಿತ್ತು. ಅದು ಆಗಿದೆ. ನನ್ನ ಜೀವನ ಕಟ್ಟಿಕೊಂಡು ನಿಮಗೆ ಏನಾಗಬೇಕು ಹೇಳಿ? ಅಳಿಯ ಅವನ ಮನೆಗೆ ಮಗಳ ಮೊಮ್ಮಗಳ ಕರೆದುಕೊಂಡು ಹೋಗುವನು. ಅದಕ್ಕೆ ನಾಮಕರಣದ ನಾಟಕ ಬೇರೆ. ನೀನಾದರೂ ಶ್ರೇಣಿಕನ ಮನೆಗೆ ಕರ್ಕೊಂಡು ಬರೋಕ್ಕೆ ಸಹಾಯ ಮಾಡ್ತೀಯಾ ಅಂದ್ಕೊಂಡೆ. ನೀನು ಗಂಡನ ಮಾತಿಗೆ ತಲೆ ಆಡಿಸೋಳು ಅಂತ ಈಗ ಗೊತ್ತಾಗಿದೆ. ಹೆತ್ತ ತನ್ನ ತಂದೆಗೆ ಮಗನ ಜೀವನದ ಚಿಂತೆ ಇಲ್ಲ. ಹೆಣ್ಮೇಲೆ ನಿಮಗೆ ಹೇಗೆ ಇರಬೇಕು ಹೇಳಿ ಎಂದನು ನಿಷ್ಠುರವಾಗಿ. ಅವನ ಮಾತಿಗೆ ತಲೆ ತಗ್ಗಿಸಿದರು ಅಶೋಕ್. ನಿಮಗೆಲ್ಲ ಶ್ರೇಣಿಕ ಹೋದಳು, ಅವಳಿಗೆ ಬೇಕಾದರೆ ಬರಲಿ, ಸಾಕಾದರೆ ಬಿಡಲಿ, ನಮಗೇನು ಎಂದೇ ಅನಿಸಿರ್ಬೋದು. ಆದರೆ ನನಗೆ ನನ್ನ ಹೆಂಡತಿಯ ಪ್ರಪಂಚ. ಅವಳೇ ನನ್ನ ಜೀವನ ಎಲ್ಲವೂ. ದುಡುಕಿ ತಪ್ಪು ಮಾಡಿದ್ದೇನೆ ನಿಜ, ಆದರೆ ಅತಿಯಾಗಿ ಪ್ರೀತಿಸಿರುವೆ. ಮುಂದೊಂದು ದಿನ ಖಂಡಿತ ವಾಪಸ್ ಕರೆತರ್ತೇನೆ. ಅವಳಿಗೋಸ್ಕರ ನಾನು ಈ ಮನೆಯನ್ನು ತ್ಯಜಿಸುವುದಕ್ಕೂ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಯಾಕೆಂದರೆ ನನ್ನ ಹೆಂಡತಿ ಹೋದ್ಮೇಲೆ ನನ್ನ ಬೆನ್ನೆಲುಬಾಗಿ ನಿಂತಿರೋದು ನನ್ನ ತಾಯಿ ಮಾತ್ರ. ಇನ್ನೆಲ್ಲರೂ ನಿಮ್ಮದೇ ಜೀವನದಲ್ಲಿ ಖುಷಿಯಾಗಿರುವಿರಿ. ಶ್ರೀನಿಕಾ ತಪ್ಪು ಮಾಡಿದ್ರು ಅವಳನ್ನು ನಾನು ವಹಿಸ್ಕೊಂಡು ಜೋರು ಮಾಡಬಹುದಾಗಿತ್ತು. ಆದರೆ ಪ್ರಜ್ಞಾ ಅಕ್ಕನ ನೋವು ನನಗೂ ನೋವೇ ಎಂದು ನಾನು ಹಿಂದೆ ಮುಂದೆ ನೋಡದೆ ಹೆಂಡತಿಯ ಅವಮಾನಿಸಿದೆ. ಆದರೆ ನನ್ನ ಹೆಂಡತಿ ಇಲ್ಲ ಅನ್ನುವ ನೋವು ನಿಮಗೆ ಯಾಕೆ ಬಾಧಿಸಲಿಲ್ಲ? ಅವಳು ಈ ಮನೆ ಸೊಸೆ ತಾನೆ. ಈಗ ನನಗೆಲ್ಲ ಅರ್ಥವಾಗಿದೆ. ನಿಮ್ಮ ನಾಟಕದ ಅನುಕಂಪಗಳು ನನಗೆ ಬೇಕಾಗಿಲ್ಲ ಎಂದನು ಕಟುವಾಗಿ. ಅವನು ಸಾಕಾಗಿ ಹೋಗಿದ್ದ. ಹಾಗೆ ಇನ್ನೊಂದು ವಿಷಯ, ಅವಳು ಕೇವಲ ಶ್ರೇಣಿಕಾ ಅಲ್ಲ. ಶ್ರೇಣಿಕಾ ಅಭಿಮನ್ಯು ವರ್ಮನ ಪೂರ್ತಿ ಹಕ್ಕುದಾರಿನಿ. ಅವಳು ಈ ಮನೆಗೆ ಕಾಲಿಟ್ಟ ದಿನ ನೀವು ಪ್ರತಿಯೊಬ್ಬರು ಅವಳ ಬಳಿ ಕ್ಷಮೆ ಕೇಳಬೇಕು. ಇಷ್ಟಪಟ್ಟು ಕೇಳ್ತಿರೋ ಇಷ್ಟವಿಲ್ಲದೆ ಕೇಳ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ನನ್ನ ಹೆಂಡತಿಯ ಬಳಿ ಕ್ಷಮೆ ಕೇಳದೆ ನಾನು ಈ ಮನೆಯೊಳಗೆ ಕರೆತರುವುದಿಲ್ಲ. ಅವಳ ಸಲುವಾಗಿ ಈ ಮನೆಯನ್ನು ಭಾಗ ಮಾಡಲು ನಾನು ಹಿಂದೆ ಮುಂದೆ ಯೋಚಿಸೋದಿಲ್ಲ, ನೆನಪಿರಲಿ. ನಾನು ಅಂದಿಕೊಂಡಿದ್ದೇ ಮಾಡುವವ ಎಚ್ಚರಿಕೆ ಕೊಟ್ಟು ಮೇಲೆ ನಡೆದನು. ಒಬ್ಬ ಮನುಷ್ಯನಿಗೆ ಪದೇ ಪದೇ ಒಂದೇ ಥರ ನೋವು ಕೊಟ್ಟರೆ ಇದೇ ರೀತಿ ಆಗೋದು. ಈ ಸಂಸಾರ ಒಟ್ಟಿಗೆ ಇರಬೇಕು ಎಂದು ನಮ್ಮ ಮಧ್ಯೆ ತೊಡಕು ಬರಬಾರ್ದು. ಎಲ್ಲಿ ಹೆಂಡತಿಯ ವಿಚಾರದಿಂದ ಮನೆಯಲ್ಲಿ ಬಿರುಕು ಉಂಟಾಗುವುದು ಎಂದು ಅಂದು ಹೆಂಡತಿಯನ್ನು ಎಲ್ಲರ ಮುಂದೆ ಅವಮಾನ ಮಾಡಿ ಹೊರಗೆ ಕಳಿಸಿದ. ಅದು ತಪ್ಪು ಎಂದು ಈಗ ಅವನಿಗೆ ಅರ್ಥವಾಗಿದೆ. ನಾವೆಲ್ಲರೂ ಒಟ್ಟಿಗೆ ಇರಬೇಕೆಂದು ಕೇವಲ ಅವನ ಮನಸ್ಸಿನಲ್ಲಿ ಇದ್ದರೆ ಸಾಲದು, ಎಲ್ಲರ ಮನಸ್ಸಿನಲ್ಲಿಯೂ ಇರಬೇಕು. ಹಾಗೆ ಒಟ್ಟಿಗೆ ಎಂಬ ಪದದಲ್ಲಿ ಅಭಿಯ ಹೆಂಡತಿಯು ಸೇರ್ತಾಳೆ. ಅವಳಿಲ್ಲದ ಈ ಮನೆ ಪೂರ್ತಿ ಆಗುವುದಿಲ್ಲ ಎಂದರು. ನಿರುಪಮ ತಿರುಗಿ ಹೋಗಲು ಹೆಜ್ಜೆ ಇಟ್ಟು ಹಿಂದೆ ತಿರುಗಿ, ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಈಗ ಹೋಗಿರುವ ನನ್ನ ಸೊಸೆ ಖಂಡಿತ ಬರುವಾಗ ಬೇರೆಯೇ ಆಗಿರ್ತಾಳೆ. ತುಂಬ ಬಲಾಢ್ಯವಾದ ಆಯುಧವನ್ನೇ ಜೊತೆ ತರ್ತಾಳೆ. ಆಗ ಅವಳ ವಿರುದ್ಧ ನೀವು ಹೇಗೆ ಇರ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು. ತಪ್ಪು ಆದಾಗಲೇ ಸರಿಪಡಿಸಿಕೊಳ್ಬೇಕು, ಇಲ್ಲ ಅದು ದೊಡ್ಡ ಹೊಡೆತಗಳನ್ನು ಕೊಡುತ್ತದೆ ಎಂದವರು ಮಗನ ಸಮಾಧಾನ ಮಾಡಲು ನಡೆದರು. ಅಶೋಕ್ರವರಿಗೆ ಮಗನ ನೋವಿನ ಕಾವು ಈಗ ತಾಕಿತ್ತು. ಪಶ್ಚಾತ್ತಾಪದಿಂದ